ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರು ಅಶ್ವಮೇಧ ಯಾಗ ಪ್ರಾರಂಭ, ಲವಕುಶರಿಂದ ರಾಮಾಯಣ ಸುಧಾಗಾನ. ಶ್ರೀರಾಮಚಂದ್ರನು ಲಕ್ಷ್ಮಣನು ಪ್ರಸ್ಥಾಪಿಸಿದ ಅಶ್ವಮೇಧ ಯಾಗವನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಮಹಾತ್ಮರಾದ ವಸಿಷ್ಠ, ವಾಮದೇವ, ಜಾಬಾಲಿ, ಕಾಶ್ಯಪರನ್ನು ಆಮಂತ್ರಿಸಿದನು. ಆ ಮುನಿಶ್ರೇಷ್ಠರ ಸಮಕ್ಷಮದಲ್ಲಿ ಅಶ್ವಮೇಧವನ್ನು ನಡೆಸುವ ಕುರಿತಾಗಿ ವಿವರವಾದ ಮಾತುಕತೆಗಳಾದವು. ಸಕಲ ಮುನಿಗಳು ಏಕಕಂಠದಿಂದ ಆ ಮಹಾ ಅಧ್ವರಕ್ಕೆ ತಮ್ಮ ಸಮ್ಮತಿ ಸಹಕಾರವನ್ನು ಸೂಚಿಸಿದರು. ಶ್ರೀರಾಮಚಂದ್ರನು ಆನಂದದಿಂದ ಅನುಜನಾದ ಲಕ್ಷ್ಮಣನಿಗೆ ಆದೇಶವಿತ್ತನು. ವೀರ ಸಹೋದರ, ಅಶ್ವಮೇಧ ಯಾಗವನ್ನು ಕೈಗೊಳ್ಳುವ ಮೊದಲಾಗಿ ಆಪ್ತರೇಷ್ಠರನ್ನು ತರಿಸಿ ಅವರ ಸಹಕಾರ ಸಹಾನುಭೂತಿಯನ್ನು ಪಡೆಯುವುದು ಯಜಮಾನನಾದವನ ಕರ್ತವ್ಯವಿರುತ್ತದೆ. ಈಗಾಗಲೇ ನಮ್ಮೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ದುಡಿದ ಮರ್ಕಟೇಶ ಸುಗ್ರೀವನು ಕಪಿಪಾಳಯದೊಂದಿಗೆ ಬರಲಿ. ಲಂಕಾಧೀಶ್ವರನಾದ ವಿಭೀಷಣನು ದಾನವ ಪಡೆಯೊಂದಿಗೆ ಅಶ್ವಮೇಧಕ್ಕೆ ಬರಲಿ. ಭೂಸುರರು, ಭೂಮಿಪಾಲರು, ಪ್ರಜಾವರ್ಗದವರು ಹರ್ಷದಿಂದ ಪಾಲ್ಗೊಳ್ಳಲಿ. ತಪೋಧನರಾದ ಋಷಿಗಳು, ನಟನರ್ತಕರು, ಕಲಾವಿದರು, ವೇದಜ್ಞರು, ಪ್ರಾಜ್ಞರು, ಆಬಾಲವೃದ್ಧರು ಈ ಪರಮ ಪವಿತ್ರ ಯಜ್ಞದಲ್ಲಿ ಉಪಸ್ಥಿತರಿರಲಿ. ಪುಣ್ಯ ನದಿಯಾದ ಗೋಮತಿ ತೀರದಲ್ಲಿ ನೈಮಿಷಾರಣ್ಯವಿದೆಯಷ್ಟೇ ಆ ಪುಣ್ಯ ಭೂಮಿಯಲ್ಲಿ ಬೃಹತ್ ಯಾಗಶಾಲೆಯ ನಿರ್ಮಾಣವಾಗಲಿ. ಶಾಸ್ತ್ರೋಕ್ತವಾಗಿ ರಚಿಸಲ್ಪಡುವ ಯಜ್ಞಶಾಲೆಯ ಆಯಾ ಆಕಾರ ಪ್ರಾಕಾರವನ್ನು ವಿದ್ವಾಂಸರಾದ ಋತ್ವಿಜರು ಸೂಚಿಸಲಿ. ಯಾವುದಕ್ಕೂ ಚ್ಯುತಿಬಾರದಿರಲಿ. ಶ್ರದ್ಧಾಭಕ್ತಿಯಿಂದ ಜರುಗುವ ಯಾಗವು ವೈಭವೋಪೇತವಾಗಿಯೂ ಆಚರಿಸಲ್ಪಡಲಿ. ಶ್ರೀರಾಮಚಂದ್ರನ ಅಪೇಕ್ಷೆಯಂತೆ ವಿಶಾಲವಾದ ಬಯಲಲ್ಲಿ ಸಹಸ್ರಾರು ಬಿಡಾರಗಳು ಅವರವರ ಅಂತಸ್ತಿಗೆ ತಕ್ಕಂತೆ ನಿರ್ಮಾಣವಾಯಿತು. ಶತ್ರುಘ್ನನು ಸಕಲ ಸಾಮಗ್ರಿಗಳನ್ನು, ಪರಿಕರವನ್ನು ಯಜ್ಞಶಾಲೆಯತ್ತ ಒಯ್ದನು. ಸಡಗರವೇ ಸಡಗರ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಗೃಹದಲ್ಲಿ ಆಗುವ ಭವ್ಯ ಸಮಾರಂಭದಂತೆ ಉತ್ಸಾಹದಿಂದ ಪಾಲ್ಗೊಂಡರು. ಸಾಕೇತಾದೀಶನ ಆಮಂತ್ರಣ ತಲುಪುದೇ ತಡ ವಿಭೀಷಣನು ರಾಕ್ಷಸ ಪ್ರಮುಖರೊಡನೆ ಮತ್ತು ಲಕ್ಷೋಪಲಕ್ಷ ವಾನರ ಸಮೂಹದೊಡನೆ ಸುಗ್ರೀವನು ಅಯೋಧ್ಯೆಗೆ ಕಾಲಿಟ್ಟರು. ಯಜ್ಞ ಪ್ರಾರಂಭವಾಗುವ ಮೊದಲು ಯಜ್ಞಾಶ್ವವು ಸ್ವೇಚ್ಛೆಯಿಂದ ಯಾವುದೇ ಆತಂಕಗಳಿಲ್ಲದೆ ಭೂಮಿಯ ಮೇಲೆ ವಿಹರಿಸಬೇಕಾಗಿದೆ. ಅದಕ್ಕಾಗಿ ಉತ್ತಮ ಲಕ್ಷಣವುಳ್ಳ ಅಶ್ವವನ್ನು ತರಿಸಿಕೊಂಡರು. ಕೃಷ್ಣ ವರ್ಣವುಳ್ಳ ಶ್ರೇಷ್ಠ ಜಾತಿಯ ಅಶ್ವವು ಹೊರಟು ನಿಂತಿತು. ಶ್ರೀರಾಮನು ಸುಸೂತ್ರವಾಗಿದ್ದ ವ್ಯವಸ್ಥೆಯನ್ನು ಕಂಡು ಹರ್ಷಚಿತ್ತನಾಗಿ ತಮ್ಮನಾದ ಲಕ್ಷ್ಮಣನಿಗೆ ಯಾಗಾಶ್ವವನ್ನು ಅನುಸರಿಸಿ ಸಂರಕ್ಷಣೆಯನ್ನು ನೀಡಲು ಆದೇಶಿಸಿದನು. ಧರಣಿಪಾಲಕರು ಸಾಲು ಸಾಲಾಗಿ ಸಾಕೇತಕ್ಕೆ ಪ್ರಯಾಣ ಬೆಳೆಸಿ ಅರಸನ ಪದತಲದಲ್ಲಿ ಗೌರವಾದರಗಳಿಂದ ಪಟ್ಟ ಕಾಣಿಕೆಯನ್ನು ಸಲ್ಲಿಸಿದರು. ಇಬ್ಬರು ತಮ್ಮಂದಿರಾದ ಭರತ ಶತ್ರುಘ್ನರು ಅಶನವಸನಗಳ ವ್ಯವಸ್ಥೆಯನ್ನು ಅತಿ ಜಾಗರೂಕತೆಯಿಂದ ನೋಡಿಕೊಂಡರು. ಸುಗ್ರೀವನು ವಿಪ್ರರಲ್ಲಿ ವಿನಮ್ರ ಭಾವ ತೋರಿ ರಘುರಾಮನ ಘನತೆಗೆ ಕುಂದು ಕೊರತೆಯಿಲ್ಲದಂತೆ ಪಾಲಿಸಿದನು. ವಿಭೀಷಣಾದಿ ರಾಕ್ಷಸ ಶ್ರೇಷ್ಠರು ಋಷಿಗಳ ಸತ್ಕಾರದಲ್ಲಿ ನಿರತರಾದರು. ಇಂತಹ ವೈಭವೋಪೇತವಾದ ಯಜ್ಞ ಹಿಂದೆಂದೂ ನಡೆದಿರಲಿಲ್ಲ, ಇನ್ನೆಂದೂ ನಡೆಯಲಾರದು ಎಂಬುದಾಗಿ ಪ್ರಾಜ್ಞರು ಉದ್ಗಾರವೆತ್ತಿದರು. ಸುರಪತಿಯಾಗಲಿ ಅಥವಾ ಯಮ, ವರುಣ, ಕುಬೇರರು ಮಾಡಿಸಿರುವ ಅಶ್ವಮೇಧ ಯಾಗವು ಇಷ್ಟೊಂದು ಸಂಭ್ರಮದಿಂದ ಜರುಗಲಿಲ್ಲವೆಂದು ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿದರು. ಯಜ್ಞವು ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತಿರುವ ಸಮಯದಲ್ಲಿ ಮಹಾತ್ಮರಾದ ವಾಲ್ಮೀಕಿ ಋಷಿಗಳು ತಮ್ಮ ಮುನಿಗಣದೊಂದಿಗೆ ಚಿತ್ತೈಸಿದರು. ಶ್ರೀರಾಮನು ಮುನಿಶ್ರೇಷ್ಠರನ್ನು ನೋಡಿದಾಕ್ಷಣ ಸ್ವಾಗತಿಸಿ ಮಧುಪರ್ಕಾದಿಗಳನ್ನಿತ್ತು ದಿವ್ಯ ಚರಣಗಳಿಗೆ ವಂದಿಸಿದನು. ರಾತ್ರಿಯಾಗುತ್ತಲೇ ಋಷಿಗಳು ಧ್ಯಾನಾಸಕ್ತರಾದರು. ಆಮೇಲೆ ಋಷಿಗಳು ಕುಮಾರರಾದ ಲವಕುಶರನ್ನು ಸಮೀಪ ಕರೆದರು. ನನ್ನ ಪ್ರೀತಿಯ ಶಿಷ್ಯರಾದ ಲವಕುಶರೇ, ನೀವು ನಾನು ರಚಿಸಿದ ರಾಮಾಯಣ ಕಾವ್ಯವನ್ನು ಸುಶ್ರಾವ್ಯವಾಗಿ ಹಾಡುವ ಸಮಯ ಈಗ ಪ್ರಾಪ್ತವಾಗಿದೆ. ಸಾವಧಾನವಾಗಿ ಈ ಸಮಗ್ರವಾದ ರಾಮಾಯಣವನ್ನು ಮುದದಿಂದ ಹಾಡಬೇಕು. ಋಷಿವಾಟಗಳಲ್ಲಿ, ವಿಪ್ರರು ವಾಸಿಸುವ ಅಗ್ರಹಾರಗಳಲ್ಲಿ, ಮಾರ್ಗಗಳಲ್ಲಿ,
ರಾಜಬೀದಿಯಲ್ಲಿ ಇಲ್ಲಿಗೆ ಆಗಮಿಸಿರುವ ರಾಜರ ಗೃಹಗಳಲ್ಲಿ ಹೃದಯ ತುಂಬಿ ಹಾಡಿರಿ. ಋತ್ವಿಜರು ಯಜ್ಞ ಮಾಡುತ್ತಿರುವ ಪುಣ್ಯ ಸ್ಥಳದಲ್ಲಿ ಶ್ರೀರಾಮನು ವಾಸವಾಗಿರುವ ಭವ್ಯ ಎದುರು ಹಾಡಿರಿ. ಅಯೋಧ್ಯಾಪತಿಯಾದ ಶ್ರೀರಾಮಚಂದ್ರನು ಕೇಳಲು ಆಶಿಸಿದರೆ ಅಲ್ಲಿಯೂ ಋಷಿಗಳ ಸಮಕ್ಷಮದಲ್ಲಿ ಹಾಡಿರಿ. ನಾನು ಪಾಠ ಮಾಡಿದಂತೆ ಒಂದು ದಿನಕ್ಕೆ 20 ಸರ್ಗಗಳಷ್ಟು ತಾಳ ಲಯಕ್ಕೆ ಅನುಸಾರವಾಗಿ ಹಾಡಿರಿ. ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟ ವಚನಗಳಂತೆ ರಾಜನು ಪ್ರಜೆಗಳಿಗೆ ಪಿತೃಸ್ಥಾನದಲ್ಲಿರುತ್ತಾನೆ, ಅವನನ್ನು ಉಪೇಕ್ಷಿಸಬೇಡಿರಿ. ಶ್ರೀರಾಮಚಂದ್ರನು ನಿಮ್ಮ ಹಾಡಿಗೆ ಮನಸೋತು, ಮಕ್ಕಳೇ, ನಿಮ್ಮ ತಂದೆ ಯಾರು ಎಂದು ಕೇಳಿದಾಗ ವಾಲ್ಮೀಕಿ ಋಷಿಗಳ ಶಿಷ್ಯರೆಂಬ ಉತ್ತರವನ್ನು ನೀಡಿದರೆ ಸಾಕು. ಕೈಯಲ್ಲಿರುವ ವೀಣೆಯ ತಂತಿಯಿಂದ ಅಪೂರ್ವವಾದ ಸ್ವರವನ್ನು ಹೊರಡಿಸುತ್ತಾ ನಾಳೆ ಪ್ರಾತಃ ಕಾಲದಿಂದ ಇಂಪಾಗಿ ಹಾಡಿರಿ. ಕುಮಾರದ್ವಯರ ಕಂಠದಲ್ಲಿ ಕೋಗಿಲೆಯೇ ನೆಲೆ ನಿಂತಿದೆ ಎಂದು ಪ್ರಜಾಜನರು ಪ್ರಶಂಸಿಸುವಂತಾಗಲಿ ಎಂದು ಆಶೀರ್ವದಿಸಿದರು. ಎಂತಹ ಮಧುರ ಕಂಠ! ದೇವಲೋಕದಲ್ಲಿರುವ ದೇವತೆಗಳಾಗಲಿ ಅಥವಾ ಗಂಧರ್ವರೇ ಹಾಡಿದರೂ ಇಷ್ಟೊಂದು ಇಂಪು ಇರಲಾರದು. ಬಾಲಕರು ಹಾಡಿದಷ್ಟು ಶ್ರೋತೃಗಳಿಗೆ ಕೇಳುವ ಉತ್ಸಾಹ ಸಭೆಯೇ ಪರಮಾಶ್ಚರ್ಯ ಹೊಂದಿತು. ಜೀವನದಲ್ಲಿ ಎಂದೆಂದಿಗೂ ಕೇಳಲಾರದಷ್ಟು ತಾಳಲಯಬದ್ಧವಾದ ಇಬ್ಬರು ಬಾಲಕರಲ್ಲಿ ವಾಲ್ಮೀಕಿ ರಚಿತ ರಾಮಾಯಣದ ಪ್ರಥಮ ಕಾಂಡದಿಂದ 20 ಸರ್ಗವನ್ನು ಮೈಮರೆತು ಹಾಡಿದರು. ಶ್ರೀರಾಮಚಂದ್ರನಿಗೆ ಉಂಟಾದ ಹರ್ಷ ಅಷ್ಟಿಷ್ಟಲ್ಲ. ಈ ಬಾಲಕರಲ್ಲಿ ಎಂತಹ ಪ್ರತಿಭೆ! ಈ ಪ್ರತಿಭೆಗೆ ಯಾವ ಗೌರವ ಕೊಡಲಿ ಎಂದು ಅರೆಗಳಿಗೆ ರಾಮಚಂದ್ರನು ಯೋಚಿಸಿ ಭರತನನ್ನು ಬಳಿ ಕರೆದನು. ಅಸದೃಶವಾದ ಕಂಠಮಾಧುರ್ಯದಿಂದ ಸುಸ್ಪಷ್ಟವಾಗಿ ಹಾಡುತ್ತಿರುವ ಈ ಮುದ್ದು ಕುಮಾರರಲ್ಲಿ ಪ್ರತಿಯೊಬ್ಬರಿಗೂ 18,000 ಸ್ವರ್ಣ ನಾಣ್ಯಗಳನ್ನು ಬಳುವಳಿಯಾಗಿ ಕೊಡು. ಅಣ್ಣನ ಆಜ್ಞೆಯಂತೆ ಭರತನು ಮುಂದೆ ಬಂದಾಗ ಆ ವಟುಗಳು, ರಾಜ, ನಾವು ವನವಾಸಿಗಳು, ಅರಣ್ಯ ಪ್ರದೇಶದಲ್ಲಿ ಪ್ರಕೃತಿ ದತ್ತವಾದ ಕಂದಮೂಲ ಫಲಗಳನ್ನು ಭುಂಜಿಸಿ ಬದುಕುವವರು. ಈ ಚಿನ್ನ ಬೆಳ್ಳಿಯ ಸಂಪತ್ತನ್ನು ಒಯ್ದು ಮಾಡುವುದಾದರೂ ಏನನ್ನು? ಗುರುವಿನ ಅಪ್ಪಣೆ ಹಾಡಲು ಮಾತ್ರವಿದೆಯಲ್ಲದೆ ರಾಜನ ಸಂಪತ್ತನ್ನು ಪಡೆಯುವುದಕ್ಕಲ್ಲ. ಆಗ ಶ್ರೀರಾಮಚಂದ್ರನ ಆಶ್ಚರ್ಯ ಇಮ್ಮಡಿಯಾಯಿತು. ಮುನಿಕುಮಾರರೇ, ಈ ಸೊಗಸಾದ ಕಾವ್ಯವನ್ನು ರಚಿಸಿದ ಆ ಮಹಾತ್ಮರು ಯಾರಿರಬಹುದು? ಕಾವ್ಯದ ಗಾತ್ರವೆಷ್ಟಿದೆ? ಆ ಮಹಾಕವಿಯು ಎಲ್ಲಿದ್ದಾರೆ? ಅವರ ದರ್ಶನ ಮಾಡಲು ಸಾಧ್ಯವೇ? ಹೌದು, ಸಾಕೇತಾಧಿಪತಿ, ಇದನ್ನು ರಚಿಸಿದ ನಮ್ಮ ಮಹಾನ್ ಗುರುಗಳು ನೀನು ಕೈಗೊಂಡಿರುವ ಈ ಬೃಹತ್ಯಾಗಕ್ಕೆ ಚಿತ್ತೈಸಿರುತ್ತಾರೆ. ಅವರೇ ಭೃಗುವಂಶೀಯರಾದ ವಾಲ್ಮೀಕಿ ಮಹರ್ಷಿಗಳು. ಅವರ ತೊಡೆಯ ಮೇಲೆ ಆಟವಾಡಿ ಲಾಲನೆ ಪಾಲನೆಗೊಳಗಾದ ಮಕ್ಕಳು ನಾವಿದ್ದೇವೆ. ಆ ಮಹರ್ಷಿಗಳೇ ನಮ್ಮ ಗುರುಗಳು ಮತ್ತು ಮಾತಾಪಿತೃ ಸಮಾನರು. ಆ ಗುರುಗಳು ಮಹಾಕವಿಗಳು. ಈ ದಿವ್ಯ ಕಾವ್ಯವನ್ನು ರಚಿಸಿ ನಮಗೆ ಸಂಗೀತವನ್ನು ಕಲಿಸಿದ ವಿದ್ವಾಂಸರು. ನಮ್ಮ ಪರಮ ಪೂಜ್ಯ ಗುರುಗಳು ರಚಿಸಿದ ಮಹಾಕಾವ್ಯದಲ್ಲಿ 100 ಉಪಾಖ್ಯಾನಗಳಿವೆ. 24,000 ಅನುಷ್ಠುಪ್ ಛಂದಸ್ಸಿನಲ್ಲಿ ಶ್ಲೋಕಗಳಿವೆ. 7 ಕಾಂಡಗಳಿದ್ದು 500 ಸರ್ಗಗಳಿವೆ. ಉತ್ತರ ಕಾಂಡವು 7 ಕಾಂಡಗಳೊಳಗೆ ಸೇರಿರುತ್ತದೆ. ಆ ಮಹಾತಪಸ್ವಿಗಳು ನಿನ್ನ ಚರಿತ್ರೆಯನ್ನೇ ಕಥಾವಸ್ತುವನ್ನಾಗಿ ಮಾಡಿ ನಿನ್ನನ್ನೇ ಕಾವ್ಯನಾಯಕನನ್ನಾಗಿರಿಸಿಕೊಂಡು ಭವ್ಯವಾದ ಕಾವ್ಯವಾಗಿ ಹಾಡಿದ್ದಾರೆ. ಶ್ರೀರಾಮನ ಜೀವನದ ಪ್ರತಿಯೊಂದು ಘಟನೆಯು ಹೃದಯಂಗಮವಾಗಿ ರಚಿಸಲ್ಪಟ್ಟಿದೆ. ನೀನು ಬಯಸುವುದಾದರೆ ಯಾಗ ಕಾರ್ಯದ ವಿರಾಮದ ವೇಳೆಯಲ್ಲಿ ಸಹೋದರರೊಡನೆ ಕುಳಿತು ಆಲಿಸಬಹುದು. ನಾವಿಬ್ಬರು ಸಂತೋಷದಿಂದ ನಿನ್ನ ಸಮಕ್ಷಮದಲ್ಲಿ ಹಾಡಲಿದ್ದೇವೆ. ಶ್ರೀರಾಮನು ಬಹು ಮುದದಿಂದ ಒಪ್ಪಿಕೊಂಡನು. ಆ ಗೀತಸುಧೆಯನ್ನು ಸವಿದು ಶ್ರೀರಾಮಚಂದ್ರನು ಯಾಗ ಕಾರ್ಯಕ್ಕೆ ತೆರಳಿದನು. ಮಕ್ಕಳ ಮಧುರ ಗಾನದಿಂದ ಸಂಪ್ರೀತನಾದ ಅಯೋಧ್ಯಾಪತಿಯು ಅನೇಕ ರಾಜರು, ರಾಕ್ಷಸರು, ಮರ್ಕಟ ವೀರರನ್ನು ಸಭೆಯಲ್ಲಿ ಕುಳ್ಳರಿಸಿ ಪ್ರತಿದಿನವೂ ವಾಲ್ಮೀಕಿ ರಚಿತ ಕಾವ್ಯಾಮೃತವಾದ ಪಾನವನ್ನು ಗೈದನು. ದಿನಗಳು ಕಳೆದಂತೆ ಅವಳಿ ಕುಮಾರರು ತನ್ನ ಸುಪುತ್ರರೆಂಬುದು ಮನದಟ್ಟಾಯಿತು.
ಅರಮನೆಯಲ್ಲಿ ರಾಜವೈಭವದಿಂದ ಬೆಳೆಯಬೇಕಾದ ಕುಮಾರರು ಅರಣ್ಯದಲ್ಲಿ ಮುನಿಗಳ ಆಶ್ರಮದಲ್ಲಿ ಪ್ರವೃದ್ಧರಾಗುವ ಸಮಯ ಒದಗಿದ್ದುದಕ್ಕಾಗಿ ಮನದಲ್ಲಿಯೇ ಚಿಂತಿಸಿದನು. ಮಕ್ಕಳನ್ನು ಬೆಳೆಸುವುದು ಕರ್ತವ್ಯಪರನಾದ ತಂದೆಯ ಹೊಣೆಯಾಗಿದೆ. ಕಾಲದ ಮಹಿಮೆಯೋ ಏನೋ ಪೂಜ್ಯ ಮಹರ್ಷಿಗಳ ಪಾಲಿಗೆ ಪಾಲನೆಯ ಹೊಣೆಗಾರಿಕೆಯನ್ನು ವಿಧಿಸಿದೆನಲ್ಲ, ಎಂತಹ ಅಚಾತುರ್ಯ ತನ್ನಿಂದ ನಡೆಯಿತು ಎಂದು ಚಿತ್ತದಲ್ಲಿ ದುಃಖಿಸಿದನು. ಅಲ್ಲೊಬ್ಬ ಇಲ್ಲೊಬ್ಬ ಪ್ರಜೆಯ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾನನಕ್ಕೆ ಅಟ್ಟಿರುವುದಾದರೂ ಆಕೆಗೆ ಇನ್ನು ಅನ್ಯಾಯವಾಗಬಾರದು. ಅವಳು ಪೂರ್ಣ ಪರಿಶುದ್ಧಳಾಗಿದ್ದಲ್ಲಿ ಹೃದಯ ವೈಶಾಲ್ಯತೆಯಿಂದ ಸ್ವೀಕರಿಸುವುದು ರಾಜಧರ್ಮವೇ ಆಗಿದೆ. ಸತಿ ಎನ್ನುವ ವಿಶೇಷ ಮನ್ನಣೆಯನ್ನು ನೀಡುವ ಅಗತ್ಯವಿಲ್ಲದಿದ್ದರೂ ರಾಮರಾಜ್ಯದಲ್ಲಿ ನಿರಪರಾಧಿಗೆ ಶಿಕ್ಷೆಯಾಗಬಾರದಷ್ಟೇ. ಶುದ್ಧ ಚಾರಿತ್ರ್ಯವಂತಳಾಗಿದ್ದಲ್ಲಿ ನಿಸ್ಸಂದೇಹವಾಗಿ ಸ್ವೀಕರಿಸುತ್ತೇನೆ. ಹೀಗೆ ಯೋಚಿಸಿ ಪ್ರಾಮಾಣಿಕರಾದ ಇಬ್ಬರು ಭೃತ್ಯರನ್ನು ತರಿಸಿ ತನ್ನ ಅನಿಸಿಕೆಗಳನ್ನು ವಾಲ್ಮೀಕಿ ಋಷಿಗಳಿಗೆ ತಿಳಿಸಲು ಆದೇಶವಿತ್ತನು ಎಂಬಲ್ಲಿಗೆ ಅಶ್ವಮೇಧಯಾಗ ಪ್ರಾರಂಭ. ಲವಕುಶರಿಂದ ರಾಮಾಯಣ ಸುಧಾಗಾನ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.